ಆಲ್ರೆಡಿ ಟಿಂಕರಿಂಗ್, ಬಾಡಿ ವರ್ಕ್, ಪೇಂಟಿಂಗ್ ಎಲ್ಲ ಮಾತಾಡಿದ್ದು. ಈ ಸೆಕ್ಷನ್ ಏನ್ ಕೆಲಸ ನಡೀತಿದೆ ಸರ್? ಈ ಸೆಕ್ಷನ್ ಪೂರ್ತಿ ಗ್ಯಾರೇಜ್ ಅಲ್ಲಿ ಸೆಕ್ಷನ್ ಅಂತ ಏನೂ ಇಲ್ಲ ಸರ್. ಬರೀ ಇದು ಒಂದು ಸ್ಕ್ರೀನ್ ಏನಕ್ಕೆ ಹಾಕಿರೋದ್ರೆ ಅಲ್ಲಿ ಪೈಂಟ್ ಅಪ್ಲೈ ಆಗೋದನ್ನ ಬೇರೆ ಗಾಡಿ ಮೇಲೆ, ವೆಹಿಕಲ್ ಮೇಲೆ ಬೀಳ್ಬಾರ್ದು ಅಂತ ಹಾಕಿರೋದು. ಇದನ್ನು ಏನ್ ಮಾಡ್ತಾರೆ ಇಲ್ಲಿ ನಮ್ಮ ಈ ಸೈಡ್ ಅಲ್ಲಿ ಮೆಕ್ಯಾನಿಕ್ ವರ್ಕ್ ಆಗತ್ತೆ ಸರ್. ಇಲ್ಲಿ ಓಕೆ ಮೆಕ್ಯಾನಿಕ್ ನೋಡ್ಬೋದು ನೀವು. ಅಲ್ಲಿ ಒಂದು ಬೆನ್ಸು ಇಂಜಿನ್ ಬಿಚ್ಚಿದೀವಿ. ಓಕೆ ಸರ್. ಇಲ್ಲೊಂದು ನೋಡಿ, ಇಲ್ಲೊಂದು ಗಾಡಿದ್ದು ನಾವು ಇಂಜಿನ್ ಇಳಿಸಿ ಡಿಸ್ಕನೆಕ್ಟ್ ಮಾಡಿ ಅದನ್ನು ರೆಡಿ ಮಾಡ್ತಿದ್ದೀವಿ. ಓ ಸರ್, ಅದಾದ ಸರ್ ನೀವು ಬರೀ ಔಟರ್ ಬಾಡಿ ಮಾತ್ರ, ಎಂಟೈರ್ ಮೆಕ್ಯಾನಿಸಮ್ ಆಫ್ ಕಾರ್ ರೆಡಿ ಮಾಡ್ತಾರೆ. ಹೌದು, ಮೆಕ್ಯಾನಿಸಮ್ ಪ್ಲಸ್ ಏನಂದ್ರೆ ಎಲ್ಲ ಒಂದೊಂದು ಪಾರ್ಟ್ ಅಲ್ಲಿ ಅವ್ರವ್ರ ಕೆಲಸದಲ್ಲಿ ಸ್ಪೆಷಲಿಸ್ಟ್ ಅವರ. ಏನಾಗತ್ತೆ ಅಂದ್ರೆ ಇವಾಗ ಕೆಲಸ ಮಾಡೋರು ಇರ್ತಾರಲ್ಲ, ಇವಾಗ ಮೆಕ್ಯಾನಿಕಲ್ ಒಬ್ರು ಇವತ್ತು ಹಾಲಿಡೇ ಇದೆ, ಅದು ಗಣಪತಿ ಹಬ್ಬ ಇದೆಯಲ್ಲ, ಅದಕ್ಕೆ ಹಾಲಿಡೇ ಹಾಕೋರೆ ಅವರು. ಎಲ್ಲೋ ಒಂದು ಸ್ವಲ್ಪ ಟ್ರಿಪ್ಗೆ ಹೋಗೋರೆ. ಅವ್ರು ಮೆಕ್ಯಾನಿಕ್ ಇದ್ರೆ ನಿಮ್ಗೆ ತಿಳಿಸ್ಕೊಡೋರು. ಆದ್ರೆ ಮೆಕ್ಯಾನಿಕ್ ಕೆಲಸನೂ ಇಲ್ಲೇ ಆಗುತ್ತೆ. ಇಲ್ಲಿ ಪಾರ್ಟ್ಸ್ಗಳೆಲ್ಲ ಬಿಚ್ಚೋರೆ, ನೋಡ್ಬೋದು ನೀವು ಕೆಲಸ ಮಾಡ್ತಿರೋದು. ಓಕೆ, ಸೊ ಎಂಟೈರ್ ಕಾರ್ ಸರ್, ಕಾರ್ ಸರ್ವಿಸ್ ಅಂತ ಬರೀ ಔಟರ್ ಬಾಡಿ ಮಾತ್ರ ಅಲ್ಲ, ಎಂಟೈರ್ ಮೆಕ್ಯಾನಿಸಮ್ ಏನ್ ಫಾಲ್ಟ್ ಬಂದಾಗ ನೀವು ಮಾಡಿಸ್ಕೊಡ್ತೀರಾ ಅಲ್ವಾ ಸರ್? ಹೌದು ಸರ್. ನಾನು ಕಂಪ್ಲೀಟ್ ಎಂಜಿನ್ ಸರ್ವಿಸ್ ಯಾವ ಗಾಡಿನ ಮಾಡಿಸ್ಕೊಡ್ತಾ ಇದ್ದೀರಾ? ಇದು ಬೆನ್ಸ್ ರಿಪೇರ್ ಆಯ್ತಾ ಇರೋದು. ಓಕೆ, ಇದು ಎಂಜಿನ್ ಏನ್ ಕೆಲಸ ಸರ್? ಬೆನ್ಸ್ ಇಂಜಿನ್ ಕೆಲಸ ಮಾಡ್ತಿದ್ದೀವಿ. ಇಂಜಿನ್ ಇದು ಆಕ್ಚುಲಿ ಆಕ್ಸಿಡೆಂಟ್ ವೆಹಿಕಲ್ ಬಂದ ಇಲ್ಲ ಜನರಲ್ ಆಗಿ ಸರ್ವಿಸ್? ಇಲ್ಲ ಸರ್, ಇದು ಇಂಜಿನ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಇಂಜಿನ್ ಕೆಲ್ಸಕ್ಕೆ ಬಂದಿರೋದು ಇದು. ಓಹೋ, ಸೊ ಎಂಟೈರ್ ಎಂಜಿನ್ ಬಿಚ್ಚು ಅದ್ರಲ್ಲಿ ಏನೆಲ್ಲ ಪಾರ್ಟ್ಸ್ ಹೋಗಿದೋ ಹೊಸ ಪಾರ್ಟ್ಸ್ ಹಾಕಿ 100% ಫಂಕ್ಷನಿಂಗ್ ಕಂಡೀಷನ್ ತಗೊಂಡು. ಹೌದು ಸರ್, ಅದು ಫಂಕ್ಷನಿಂಗ್ ಮಾಡಂಗೆ ತಿರ್ಗಾ ವಾಪಸ್ ನಿಮ್ಗೆ ರೆಡಿ ಆಗಬೇಕು, ಆ ಥರ ಮಾಡ್ತೀವಿ. ಅದು ಪ್ರಾಡಕ್ಟ್ ಏನಾದ್ರೆ ತಗೊಳಗೆ ಮಿಸ್ಸಿಂಗ್ ಆಗಿದ್ರೆ ನಾವು ಔಟ್ ಸೈಡ್ ಇಂದನೂ ತರಿಸ್ತೀವಿ ಸರ್ ಅದು ಪ್ರಾಡಕ್ಟ್.